ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರ್ಪು. ನಿರಂತರವಾಗಿ ದ್ವೇಷದ ವಿಚಾರಗಳನ್ನೇ, ಹಿಂಸೆ ವಿಚಾರಗಳನ್ನು, ಧರ್ಮದ ಆಧಾರದ ಮೇಲೆ ಒಬ್ಬರ ಮೇಲೊಬ್ಬರು ದಾಳಿ ಮಾಡೋದು, ಹಿಂಸೆ ಮಾಡೋದು, ಹಲ್ಲೆ ಮಾಡೋದು, ಗುಂಪು ಹತ್ಯೆ ಮಾಡೋ ವಿಚಾರಗಳನ್ನೇ ಚರ್ಚೆ ಮಾಡಿ ನಮಗೂ ಕೂಡ ಸಾಕಾಗಿ ಹೋಗಿರುತ್ತೆ. ಆದರೆ ವಾಸ್ತವ ಆಗಿರೋದ್ರಿಂದ ಅದರ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ. ಆದರೆ ಅಂತಹ ಸನ್ನಿವೇಶಗಳ ನಡುವೆ ಒಂದು ಭಾವೈಕ್ಯತೆಯ ಸಂಕೇತವಾಗಿ ಅಥವಾ ಭಾವೈಕ್ಯತೆ ಇರುವಂತಹ ವಿಚಾರಗಳು ಹೊರಗೆ ಬಂದಾಗ ನಮಗೆ ಸಾಕಷ್ಟು ಖುಷಿ ಆಗುತ್ತೆ. ಏನೋ ಒಂಥರ ಮನಸ್ಸಿಗೆ ಉಲ್ಲಾಸ ಆಗುತ್ತೆ. ಭೂಮಿಯ ಮೇಲೆ, ಮನುಷ್ಯನ ಮೇಲೆ ಒಂದಷ್ಟು ಪ್ರೀತಿ ಹುಟ್ಟೋದಕ್ಕೆ ಶುರು ಆಗುತ್ತೆ. ಸೊ ಅಂತಹ ಸನ್ನಿವೇಶಕ್ಕೆ ಈಗ ಒಲಿಂಪಿಕ್ಸ್ ಕ್ರೀಡೆ ನಮಗೆ ಒಂದು ಅನುಕೂಲ ಮಾಡಿಕೊಟ್ಟಿದೆ ಅಥವಾ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಅದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪ್ಲೇಯರ್ಗಳ ನಡುವೆ. ಪ್ರತಿಸ್ಪರ್ಧಿಗಳಾಗಿದ್ದರೂ ಸಹ ಅವರ ಆಟದ ನಂತರ ಅವರಿಬ್ಬರು ತೋರಿಸಿದಂತಹ ಸ್ನೇಹ ಪ್ಲಸ್ ಅದೆಲ್ಲವನ್ನು ಮೀರಿದಂತೆ ಅವರಿಬ್ಬರ ತಾಯಂದಿರು ಸಹ ಎಂತಹ ಸಂದೇಶವನ್ನು ಕೊಟ್ಟರು ಅಂದರೆ, ಭಾವೈಕ್ಯತೆ ಮನುಷ್ಯನ ಅವಿಭಾಜ್ಯ ಅಂಗ. ಆದರೆ ನಾವು ಬಲವಂತವಾಗಿ ಆ ಅಂಗವನ್ನು ಕಿತ್ತು ಬಿಸಾಕಿ ಯಾವುದೋ ಜಗತ್ತಿನಲ್ಲಿ, ದ್ವೇಷದ ಜಗತ್ತಿನಲ್ಲಿ ಬದುಕ್ತಾ ಇರ್ತೀವಿ ಅನ್ನೋದನ್ನು ಹೇಳ್ಕೊಡುತ್ತೆ. ಸೊ ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ ಜಾವ್ಲಿನ್ ಥ್ರೋ ಒಲಿಂಪಿಕ್ಸ್, ಪ್ಯಾರಿಸ್ ಒಲಿಂಪಿಕ್ಸ್ ಏನು ನಡೀತಾ ಇದೆ ಈ ವರ್ಷದ್ದು 2024ರದ್ದು, ಅಲ್ಲಿ ಜಾವ್ಲಿನ್ ಥ್ರೋ ಸ್ಪರ್ಧೆ ನಡೀತು. ಅಲ್ಲಿದ್ದಂತಹ ಪ್ರಬಲ ಸ್ಪರ್ಧಿಗಳು ಇಬ್ಬರು. ಒಂದು ಭಾರತದ ನೀರಜ್ ಚೋಪ್ರಾ, ಇನ್ನೊಬ್ಬರು ಪಾಕಿಸ್ತಾನದ ಅರ್ಷದ್ ನದೀಮ್ ಅನ್ನುವರು. ಇಬ್ಬರು ಸಹ ದೊಡ್ಡ ಪೈಪೋಟಿ ಏರ್ಪಡುತ್ತೆ ಅನ್ನುವಂಥದ್ದು ಎಲ್ಲರೂ ನಿರೀಕ್ಷೆ ಮಾಡಿದರು. ಅದೇ ರೀತಿ ಆಯಿತು. ನೀರಜ್ ಚೋಪ್ರಾ ಕೆಲವು ಗಾಯಗಳ ಕಾರಣಕ್ಕಾಗಿ ತನ್ನ ಕಂಪ್ಲೀಟ್ 100% ಎಫರ್ಟ್ ಹಾಕೋದಕ್ಕೆ ನನಗೆ ಸಾಧ್ಯ ಆಗ್ತಿಲ್ಲ ಅಂತ ಮೊದಲೇ ಹೇಳಿದರು. ಪಂದ್ಯದ ನಂತರ ಸಹ ಹೇಳಿದರು. ಮತ್ತೆ ಗಾಯ ಉಲ್ಬಣ ಆಗುತ್ತೆ ಅನ್ನೋ ಭಯದಲ್ಲಿ ಒಂದಷ್ಟು ಸ್ಪೀಡನ್ನು ಕಡಿಮೆ ಮಾಡ್ತಿದ್ದೀನಿ. ನಾನು ಓಡಿ ಬರೋ ಸ್ಪೀಡು, ಎಸೆಯೋ ಸ್ಪೀಡು ಅದರಲ್ಲೂ ಸಹ ಒಂದಷ್ಟು ನನ್ನನ್ನು ನಾನೇ ಹತೋಟಿ ಮಾಡ್ಕೊಳ್ತಿದ್ದೀನಿ. ಇಲ್ಲದೆ ಹೋದರೆ ದೊಡ್ಡ ಗಾಯ ಆಗುತ್ತೆ, ನನಗೆ ಮುಂದೆ ಆಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ ಅಂತ ಹೇಳ್ಕೊಂಡಿದ್ರು. ಅದೇ ರೀತಿ ನಿನ್ನೆ ಅವರು ತಮ್ಮ ಎಷ್ಟು ಶಕ್ತಿ ಇದೆಯೋ ಗಾಯಗೊಳ್ಳದೇನೆ, ಆ ಗಾಯ ಉಲ್ಬಣ ಆಗದೇನೆ ಎಷ್ಟು ಎಸಿಬೋದು ಅಷ್ಟನ್ನು ಎಸೆದ್ರು. ಆದರೆ ಬೆಳ್ಳಿ ಪದಕಕ್ಕೆ ಅವರು ಖುಷಿ ಪಡಬೇಕಾಯಿತು. ಆದರೆ ಚಿನ್ನದ ಪದಕವನ್ನು ಅರ್ಷದ್ ನದೀಮ್, ಪಾಕಿಸ್ತಾನದ ಅರ್ಷದ್ ನದೀಮ್ ಪಡ್ಕೊಂಡ್ರು. ಸೊ ಅಲ್ಲಿಗೆ ಭಾರತ 2ನೇ ಸ್ಥಾನಕ್ಕೆ, ಪಾಕಿಸ್ತಾನ 1ನೇ ಸ್ಥಾನಕ್ಕೆ. ಪಾಕಿಸ್ತಾನಕ್ಕೆ ಸಿಗಬಹುದಾದಂತಹ ಏಕೈಕ ಮೆಡಲ್ ಒಲಿಂಪಿಕ್ಸ್ನಲ್ಲಿ ಅದೊಂದೇನೆ. ಅದು ಅವರಿಗೆ ಗಿಟ್ಟಿತು. ಆನಂತರ ಪೋಡಿಯಂ ಹತ್ತಿದ್ರು. ಪೋಡಿಯಂ ಹತ್ತಿದ ಸಂದರ್ಭದಲ್ಲಿಯೂ ಸಹ ನೀರಜ್ ಚೋಪ್ರಾ ಮತ್ತು ಅರ್ಷದ್ ನದೀಮ್ ಇಬ್ಬರು ಸಹ ಸ್ನೇಹಮಯವಾಗಿ ನಡ್ಕೊಂಡ್ರು, ಫೋಟೋ ಶೂಟ್ ಮಾಡಿಕೊಂಡ್ರು. ಇಬ್ಬರು ತಮ್ಮ ದೇಶದ ಬಾವುಟಗಳ ಜೊತೆಯಲ್ಲಿ ನಿಂತ್ಕೊಂಡ್ರು. ಒಂದು ಸ್ನೇಹಮಯವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿದ್ರು. ಅರ್ಷದ್ ನದೀಮ್ ಒಂದು ಹೇಳಿಕೆಯನ್ನು ಕೊಟ್ಟರು. ನಮ್ಮಿಬ್ಬರ ಈ ರೀತಿಯಾದಂತಹ ಸ್ನೇಹ ಮತ್ತು ಪೈಪೋಟಿ ಎರಡೂ ದೇಶಗಳಲ್ಲಿ ಸಾಕಷ್ಟು ಕ್ರೀಡಾಪಟುಗಳಿಗೆ ಒಂದು ರೀತಿ ಸ್ಫೂರ್ತಿದಾಯಕವಾಗಿರುತ್ತೆ ಅಂತ. ಬೆಳ್ಳಿ ಚಿನ್ನ ಗೆದ್ದ ಇವರ ನಡವಳಿಕೆ ದೊಡ್ಡ ಮಟ್ಟದಲ್ಲಿ ಎಲ್ಲರಿಂದಲೂ ಕೂಡ ಪ್ರಶಂಸೆಗೆ ಒಳಗಾಯಿತು. ಎಕ್ಸೆಪ್ಟ್ ಫಾರ್ ಕಾಯ್ತಿರ್ತಾರಲ್ಲ ಇಲ್ಲಿ ಇರುವಂತಹ ಮನುವಾದಿಗಳು, ಧರ್ಮದ್ವೇಷಿಗಳು. ಯಾವುದೇ ಕಾರಣಕ್ಕೂ ನಾವು ಪಾಕಿಸ್ತಾನದ ಬಗ್ಗೆ, ಪಾಕಿಸ್ತಾನಿಗಳ ಜೊತೆ, ಇವರ ಆರಾಧ್ಯ ದೈವ ಅನ್ನಿಸ್ಕೊಂಡವರೊಬ್ಬರು ಹೇಳದೆ ಕೇಳದೆ ಪಾಕಿಸ್ತಾನಕ್ಕೆ ಹೋಗಿ ಅವರ ಮದುವೆಗೆ ಹೋಗಿ ಅಲ್ಲಿ ಬಿರಿಯಾನಿ ತಿಂದು ಬರಬಹುದು. ಆದರೆ ಬೇರೆ ಯಾರೂ ಸಹ ಪಾಕಿಸ್ತಾನದ ಬಗ್ಗೆ ಸ್ವಲ್ಪ ಸೌಮ್ಯವಾಗಿ ಸಹ ಮಾತಾಡಬಾರ್ದು. ದೇಶದ್ರೋಹಿ. ಇವರು ಹೀರೋ ಅಂತ ಮೆಚ್ಕೊಂಡಿರುವಂತಹ ವ್ಯಕ್ತಿಗಳು ಏನು ಬೇಕಾದ್ರೂ ಮಾತಾಡ್ಬೋದು. ಅದು ಬಿಡಿ, ಅಸಹ್ಯ. ಇವತ್ತು ಅದು ಮಾತಾಡೋದು ಬೇಡ. ಸೊ ಅವರನ್ನು ಬಿಟ್ಟು ಮಿಕ್ಕವರೆಲ್ಲರೂ ಸಹ ಇದನ್ನು ಪ್ರಶಂಸೆ ಮಾಡಿದ್ರು. ಚಿನ್ನ ಬೆಳ್ಳಿ ಗೆದ್ದವರಿಬ್ಬರು ಚಿನ್ನ ಬೆಳ್ಳಿ ಥರನೇ ವರ್ತನೆ ಮಾಡಿದ್ರು. ಆದರೆ ಅವರಿಬ್ಬರನ್ನು ಮೀರಿದ ವರ್ತನೆ ಮಾಡಿದ್ದು ಅವರ ತಾಯಂದಿರು. ಆ ತಾಯಂದಿರು ಇಬ್ಬರು ಸಹ ಚಿನ್ನ ಬೆಳ್ಳಿ ಪದಕಕ್ಕಿಂತ ಒಂದು ಹೆಜ್ಜೆ ಮೇಲೋಗಿ ವಜ್ರದ ಪದಕ ಇದ್ದಿದ್ರೆ ಅವರು ಕೊಡಬಹುದಿತ್ತು. ಆ ರೀತಿಯ ವರ್ತನೆಯನ್ನು ತೋರಿದ್ದಾರೆ. ANI ಸುದ್ದಿ ಸಂಸ್ಥೆಯವರು ಮಾತಾಡಿಸ್ತಾರೆ. ನೀರಜ್ ಚೋಪ್ರಾ ಅವರ ತಾಯಿ ಸರೋಜ್ ದೇವಿ ಅಂತ ಅವರನ್ನು ಕೇಳ್ತಾರೆ, ನಿಮ್ಮ ಮಗನಿಗೆ 2ನೇ ಸ್ಥಾನ ಬಂತಲ್ಲ, ಅದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನೀರಜ್ ಚೋಪ್ರಾ ಅವರ ತಾಯಿ ಹೇಳಿದ್ದು, ಪರವಾಗಿಲ್ಲ, ನನಗೆ ಖುಷಿ ಇದೆ. ಚಿನ್ನ ಗೆದ್ದಂತಹ ಪಾಕಿಸ್ತಾನದ ಹುಡುಗ ಕೂಡ ನಮ್ಮ ಹುಡುಗನೇ, ನನಗೂ ಮಗ ಇದ್ದ ಹಾಗೇನೆ, ಅವನು ಗೆಲ್ಲಿ ಬಿಡಿ ಅಂತ ಹೇಳಿದ್ರು. ಎಷ್ಟು ದೊಡ್ಡ ಮನಸ್ಸು ನೋಡಿ.
ಅಲ್ಲಿ ಪಾಕಿಸ್ತಾನದಲ್ಲಿ ಅರ್ಷದ್ ನದೀಮ್ ಅವರ ತಾಯಿಯನ್ನು ಮಾತಾಡಿಸಿದ್ರು ಮೀಡಿಯಾದವರು. ಆಕೆ ಹೇಳ್ತಾರೆ, ನನ್ನ ಮಗ ಮತ್ತು ನೀರಜ್ ಚೋಪ್ರಾ ಸ್ನೇಹಿತರು, ಅಣ್ತಮ್ಮಂದಿರಿದ್ದ ಹಾಗೆ. ನೀರಜ್ ಚೋಪ್ರಾ ನನಗೂ ಮಗ ಇದ್ದ ಹಾಗೆ, ಅವನು ಗೆಲ್ಲಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಿದ್ದೆ. ಎಲ್ಲರೂ ಗೆಲ್ಲಬೇಕು, ಮುಂದಿನ ಸಾರಿ ಅವನು ಗೆಲ್ಲಲಿ ಅಂತ ಹೇಳ್ತಾರೆ. ಅವ್ರ ಮನಸ್ಸು ನೋಡಿ. ರಾಜಕೀಯವಾಗಿ ಧರ್ಮದ್ವೇಷಿಗಳು ಹಚ್ಚಿದಂತಹ ಬೆಂಕಿಗೆ, ರಾಜಕಾರಣಿಗಳು ಹಚ್ಚಿದಂತಹ ಬೆಂಕಿಗೆ ದೇಶ ಇಬ್ಬಾಗ ಆಗತ್ತೆ. ಕಾರಣವಾಗಿ ವಿನಾಕಾರಣ ಅವ್ರಿಗೂ ನಮಗೂ ಪರಿಚಯ ಇಲ್ಲದೆ ಹೋದರೂ ಸಹ ಅವರ ಧರ್ಮದ ಕಾರಣಕ್ಕೆ ಅವರನ್ನು ಇವರು ದ್ವೇಷ ಮಾಡ್ತಾರೆ, ಇವರನ್ನು ಅವರು ದ್ವೇಷ ಮಾಡ್ತಾರೆ. ಎರಡೂ ಕಡೆ ದ್ವೇಷ ನಡೆಯುತ್ತೆ. ಆದರೆ ಅದರ ನಡುವೆ ಸಹ ಮಾನವೀಯ ಮೌಲ್ಯ ಇರುವಂತಹ ಗುಣ ಅಂದರೆ ಭಾವೈಕ್ಯತೆ. ಧರ್ಮ ಅಲ್ಲಿಗೆ ಅಡ್ಡಿ ಬರಬಾರ್ದು, ಎಲ್ಲರೂ ಮನುಷ್ಯರೇ ಅನ್ನುವ ರೀತಿಯಲ್ಲಿ ಇದು ಹೇಳ್ತಾರೆ. ಇದರ ನಡುವೆ ನನಗೆ ಒಂದು ಸಣ್ಣ ಘಟನೆ ನೆನಪಾಯಿತು. 2022ರಲ್ಲಿ ನಡೆದಂಥದ್ದು, ಭಾರತದಲ್ಲಿ ನಡೆದಿದ್ದು. ಇಬ್ಬರು ಕಿಡ್ನಿ ಪೇಷಂಟ್ಸ್, ಇಬ್ಬರಿಗೂ ಸಹ 2 ಕಿಡ್ನಿ ಹೋಗಿದೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಬೇಕು, ಕಿಡ್ನಿಯನ್ನು ಬದಲಾಯಿಸಬೇಕು. ಎರಡೂ ಕುಟುಂಬಗಳ ಕಡೆಯಿಂದ ಕಿಡ್ನಿ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಅವರ ಕುಟುಂಬಸ್ಥರಲ್ಲಿ ಒಬ್ಬರು ಸಿದ್ಧರಾಗಿದ್ದಾರೆ. ಆ ಪೇಷಂಟ್ಗಳ ಹೆಸರು, ಒಬ್ಬ ಮುಸ್ಲಿಂ ಪೇಷಂಟು ಅಫ್ಜರ್ ಅಲಿ ಅಂತ, ಇನ್ನೊಬ್ಬ ಹಿಂದೂ ಪೇಷಂಟು ಅಂಕುರ್ ಮೆಹ್ರಾ ಅಂತ. ಇಬ್ಬರು ಒಂದೇ ಆಸ್ಪತ್ರೆಯಲ್ಲಿದ್ದಾರೆ. ಇಬ್ಬರಿಗೂ ಸಹ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಬೇಕು. ಇಬ್ಬರ ಕುಟುಂಬಗಳಲ್ಲೂ ಒಬ್ಬೊಬ್ಬರು ಸಿದ್ಧವಾಗಿದ್ದಾರೆ ಕಿಡ್ನಿ ಕೊಡೋದಕ್ಕೆ. ಆದರೆ ಅದು ಮ್ಯಾಚ್ ಆಗ್ತಾ ಇಲ್ಲ. ಬ್ಲಡ್ ವಿಚಾರ ಏನೇನೋ ಇರುತ್ತೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂದ್ರೆ ಅದಕ್ಕೆ ಸಾಕಷ್ಟು ಮ್ಯಾಚ್ ಆಗಬೇಕಾಗತ್ತೆ. ಅವ್ರದ್ದೇ ಕುಟುಂಬ ಸದಸ್ಯರದ್ದೇ ಕೊಡಬೇಕು ಅನ್ನೋದು ಕಾನೂನು. ಬೇರೆಯವ್ರದ್ದು ಪಡ್ಕೋಬೇಕಂದ್ರೆ ಪ್ರೋಸೆಸ್ ಲಾಂಗ್ ಇದೆ. ಅವ್ರದ್ದೇ ಕುಟುಂಬದವ್ರದ್ದಾದ್ರೆ ಇಮಿಡಿಯೇಟಾಗಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬೋದು. ಆದರೆ ಅದು ಮ್ಯಾಚ್ ಆಗ್ತಾಯಿಲ್ಲ. ಕೊಡೋದಕ್ಕೆ ಸಿದ್ಧವಾಗಿರುವಂತಹ ಇದು ಅವರವರ ಕುಟುಂಬ ಸದಸ್ಯರದ್ದು ಕಿಡ್ನಿ ಮ್ಯಾಚ್ ಆಗ್ತಾಯಿಲ್ಲ. ಅಲ್ಲಿದ್ದಂತಹ ಒಬ್ಬರು ಡಾಕ್ಟ್ರು ಪುಣ್ಯಾತ್ಮ ಎರಡೂ ಕುಟುಂಬಗಳನ್ನು ಪರಿಸ್ಥಿತಿಯನ್ನು ನೋಡಿ ಆ ರಿಪೋರ್ಟ್ಗಳನ್ನು ಒಂದು ಸಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಈ ಎರಡೂ ಕುಟುಂಬಗಳನ್ನು ಕರೆದು, ನಿಮ್ಮ ಕುಟುಂಬ ಸದಸ್ಯರು ಕೊಡೋದಕ್ಕೆ ಸಿದ್ಧವಾಗಿರೋದು, ನಿಮ್ಮ ಕಡೆಯವರಿಗೆ ಅದು ಸೆಟ್ ಆಗ್ತಾ ಇಲ್ಲ. ಇವರು ಮುಸ್ಲಿಂ ಅಂತ ಇನ್ನೊಬ್ಬರು, ಇವರು ಕುಟುಂಬ ಸದಸ್ಯರು ಒಬ್ಬರು ಸಿದ್ಧ ಇದ್ದಾರೆ ಕಿಡ್ನಿ ಕೊಡೋಕ್ಕೆ, ಆದರೆ ಅದು ಕೂಡ ಸೆಟ್ ಆಗ್ತಿಲ್ಲ. ಆದರೆ ನಿಮ್ಮ ರಿಪೋರ್ಟ್ಗಳನ್ನು ನಾನು ನೋಡಿದೆ, ನೀವು ಅವರಿಗೆ ಕಿಡ್ನಿ ಕೊಡ್ಬೋದು, ಅವರು ನಿಮಗೆ ಕಿಡ್ನಿ ಕೊಡ್ಬೋದು, ಇಬ್ಬರು ಪೇಷಂಟ್ಗೂ ಅನುಕೂಲ ಆಗುತ್ತೆ ನೋಡಿ ಅಂತ. ಎರಡೂ ಕುಟುಂಬಗಳು ಒಪ್ಕೊಳ್ತಾರೆ. ಮುಸ್ಲಿಂ ಕುಟುಂಬ ಹಿಂದೂ ಕುಟುಂಬದಿಂದ ಕಿಡ್ನಿ ಪಡ್ಕೊಳ್ಳುತ್ತೆ, ಹಿಂದೂ ಕುಟುಂಬ ಮುಸ್ಲಿಂ ಕುಟುಂಬದಿಂದ ಕಿಡ್ನಿ ಪಡ್ಕೊಳ್ಳುತ್ತೆ. ಆಮೇಲೆ ಖುಷಿ ಆಗ್ತಾರೆ ಎರಡೂ ಕುಟುಂಬಗಳು. ಏನು ಅವರು ವಯಸ್ಸಾಗಿರೋಂಥ ಪೇಷಂಟ್ಗಳು ಅಲ್ಲ ಪಾಪ, ಮಧ್ಯ ವಯಸ್ಕರು. ಇಬ್ಬರು ಬದುಕೊಳ್ತಾರೆ. ಎರಡೂ ಕುಟುಂಬಗಳು ಪ್ರೆಸ್ ಕಾನ್ಫರೆನ್ಸ್ ನಡೆಸ್ತವೆ. ಎರಡೂ ಕುಟುಂಬಗಳು ಒಂದು ಮಾತು ಹೇಳ್ತಾರೆ. ಒಂದು ಮಾತು ಅದಂತೂ ಮೈ ಜುಮ್ ಅನ್ನಿಸ್ಬಿಡ್ತು. ಇವತ್ತಿಂದ ನಾವು ರಕ್ತ ಸಂಬಂಧಿಗಳು ನಾವಿಬ್ಬರು, ನಮ್ಮ ಎರಡೂ ಕುಟುಂಬಗಳು. ನಮ್ಮ ಕುಟುಂಬದ ರಕ್ತದ ಕಿಡ್ನಿ ಆ ಮನೆಯಲ್ಲಿದೆ, ಆ ಮನೆಯಿಂದ ನಮ್ಮ ಮನೆಗೆ ಒಂದು ಕಿಡ್ನಿ ರಕ್ತದ ಮೂಲಕ ರಕ್ತ ಬಂದಿದೆ, ನಾವು ರಕ್ತ ಸಂಬಂಧಿಗಳು ಅಂತ. ಇಂತಹ ಭಾವೈಕ್ಯತೆಯ ಕಥೆಗಳು ನಮ್ಮ ನಡುವೆ ಬರ್ತಾ ಇದ್ರೇ ಅಟ್ಲೀಸ್ಟ್ ನಮಗೆ ಒಂದು ಹೋಪ್ ಇರುತ್ತೆ, ಒಂದು ಭರವಸೆ ಇರುತ್ತೆ. ಇಲ್ಲಪ್ಪ, ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳನ್ನು ನೋಡಬಹುದು, ಶಾಂತಿಯುತ ವಾತಾವರಣದಲ್ಲಿ ಬದುಕೋಬಹುದು ಅಂತ. ಇಲ್ಲದೆ ಹೋದರೆ ನಿಮ್ಗೆ ಗೊತ್ತಲ್ಲ, ಪ್ರಧಾನಮಂತ್ರಿಗಳಿಂದ ಹಿಡಿದು ಲೋಕಲ್ ಪೊಲಿಟಿಷಿಯನ್ವರೆಗೂ ಧರ್ಮದ್ವೇಷದ ಮಾತುಗಳು. ಇಲ್ಲೂ ಅಷ್ಟೇ, ಅಲ್ಲೂ ಅಷ್ಟೇ. ಹಿಂದೂ ಹುಡುಗಿ ಮುಸ್ಲಿಂ ಹುಡುಗಿ ಹಿಂದೂ ಹುಡುಗ ಮಾತಾಡೋ ಹಾಗಿಲ್ಲ, ಮೀಟ್ ಮಾಡೋ ಹಾಗಿಲ್ಲ, ಅದಕ್ಕೊಂದು ಗಲಾಟೆ, ಅದಕ್ಕೊಂದು ಇದು, ಹತ್ಯೆಗಳವರೆಗೂ ಹೋಗ್ಬಿಡೋದು. ಏನೆಲ್ಲ ನಡೀತಾ ಇದ್ದರ ನಡುವೆ ಇಂತಹ ಸೌಹಾರ್ದಯುತವಾದಂತಹ ಒಂದು ಸನ್ನಿವೇಶಗಳನ್ನು ನಾವು ಎದುರು ನೋಡಿದಾಗ ನಮಗೆ ನಿಜವಾಗ್ಲೂ ಸಹ ಸಮಾಧಾನ ಆಗುತ್ತೆ. ಪ್ರತಿದಿನ ಬರೀ ದ್ವೇಷದ ಸಮಾಚಾರಗಳನ್ನು ಕೇಳಿ ಹೇಳಿ ಸಾಕು, ಈ ಜಗತ್ತಿನಿಂದ ದೂರ ಹೋಗೋಣ ಅಂತ ಯೋಚನೆ ಮಾಡೋ ಹೊತ್ತಿನಲ್ಲಿ ಇಂತಹ ಘಟನೆಗಳು ಆಗಾಗ ಹೊರಗೆ ಬರ್ತಾ ಇರುವಂತಹದ್ದು ಒಂದು ಸಮಾಧಾನದ ಸಂಗತಿ. ಸೊ ಇಲ್ಲಿ ಚಿನ್ನ ಗೆದ್ದಂತಹ ಅರ್ಷದ್ ನದೀಮ್ ಮತ್ತು ನೀರಜ್ ಚೋಪ್ರಾ ಬೆಳ್ಳಿ ಗೆದ್ದಿದ್ದಾರೆ. ಇಬ್ಬರಿಗೂ ಸಹ ಅಭಿನಂದನೆಗಳನ್ನು ಹೇಳ್ತಾ, ಅವರಿಗಿಂತಲೂ ಸಹ ದೊಡ್ಡ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಅವರ ತಾಯಂದಿರಿಗೆ ಹೇಳ್ತಾ, ಅವರು ವಜ್ರದಂತಹ ಮನಸ್ಸು, ಅಂತಹ ಮನಸ್ಸುಗಳು
ನಮ್ಮಲ್ಲಿ ಇನ್ನಷ್ಟು ಹೆಚ್ಚಾಗಲಿ. ಎರಡು ಸಮುದಾಯಗಳು, ದೇಶಗಳು, ಮನುಷ್ಯನ ನಡುವಿನ ದ್ವೇಷಗಳು ಎಲ್ಲವೂ ಸಹ ನಾಶವಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.